ಮಲಯಾಳಂ ಚಿತ್ರರಂಗ ಸದಾ ಒಂದಿಲ್ಲೊಂದು ಬೇಡದೇ ಇರೋ ವಿಚಾರಕ್ಕೇನೆ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ. ಡ್ರಗ್ಸ್ ಅನ್ನು ಸೇವಿಸಿ ಶೂಟಿಂಗ್ನಲ್ಲಿ ನಟಿಗೆ ಕಿರುಕುಳ ಕೊಟ್ಟಂತಹ ಆರೋಪ, ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಮಲಯಾಳಂನ ನಟ ಶೈನ್ ಟಾಮ್ ಚಾಕೋ ಅರೆಸ್ಟ್ ಆಗಿದ್ದಾರೆ. NDPS ಆಕ್ಟ್ನ ಅಡಿ ನಟ ಚಾಕೋ ಬಂಧನ ಆಗಿರುವಂಥದ್ದು. ಕೇರಳ ಫಿಲ್ಮ್ ಚೇಂಬರ್ಗೆ ದೂರನ್ನು ಕೊಟ್ಟಿದ್ರು ನಟಿ ವಿನ್ಸಿ ಅಲೋಶಿಯನ್ ಅನ್ನುವಂಥದ್ದು ಅವ್ರ ಹೆಸರು. ಸಂದರ್ಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿರ್ತಾರೆ. ಅದಾದ ಮೇಲೆ ದೂರು ಕೊಡೋದಕ್ಕೂ ಕೂಡ ಮುಂದಾಗಿರ್ತಾರೆ. ಈ ಪೊಲೀಸರು ಅವ್ರನ್ನ ರೇಡ್ ಮಾಡಲಿಕ್ಕೆ ಅಥವಾ ಅವರನ್ನು ವಿಚಾರಣೆಗೆ ಒಳಪಡಿಸಲಿಕ್ಕೆ ಹೋಟೆಲ್ ಒಂದಕ್ಕೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕಿಟಕಿ ಹಾರಿ ಆ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಮಲಯಾಳಂ ಸಿನಿಮಾ ಕಲಾವಿದರ ಸಂಘಕ್ಕೆ ದೂರು ಕೂಡ ಸಲ್ಲಿಕೆ ಆಗಿತ್ತು. 41 ವರ್ಷದ ನಟ ಈತ ಚಾಕೋ 15 ವರ್ಷದಿಂದ ಮಲಯಾಳಂ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. 75 ಸಿನಿಮಾಗಳನ್ನು ಮಾಡಿದ್ದಾರೆ. ರಾಬಿನ್ ಹುಡ್, ದಸರಾ, ಗುಡ್ ಬ್ಯಾಡ್ ಅಗ್ಲಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಹೆಸರುವಾಸಿಯಾಗಿದ್ದರು. ಅವರ ಮೇಲೆ ಈ ರೀತಿಯ ಒಂದು ಗಂಭೀರ ಆರೋಪವನ್ನು ಸಹ ನಟಿ ಮಾಡಿದರು. ಅದಾದ ಮೇಲೆ ದೂರು ಕೂಡ ಕೊಡಲಿಕ್ಕೆ ಮುಂದಾಗಿದ್ದರು. ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಧನು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಮಲಯಾಳಂ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅಂಥೇಳಿ ಪದೇ ಪದೇ ಇದೇ ರೀತಿಯ ವಿಚಾರಗಳು, ಕಾಂಟ್ರವರ್ಸಿಗಳು ಅಲ್ಲಿ ಆಗ್ತಾನೆ ಇರುತ್ತೆ. ಈಗ ಈ ನಟನ ಬಂಧನದ ಹಿಂದೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮಲಯಾಳಂ ಚಿತ್ರರಂಗದಲ್ಲಿ ಅಂಥೇಳಿ? ಎಸ್ ಪ್ರೇಮ್, ಈಗಾಗಲೇ ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಸಾಕಷ್ಟು ಸಿನಿಮಾಗಳಲ್ಲಿ ತೆಲುಗು ಮತ್ತೆ ತಮಿಳು ಮತ್ತೆ ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ಗುರುತಿಸಿಕೊಂಡವರು. ಈಗ 2011ರಿಂದ ಕೂಡ ಸಕ್ರಿಯರಾಗಿದ್ರು. ಆದ್ರೆ ಡ್ರಗ್ಸ್ ಸೇವನೆ ಮಾಡ್ತಾ ಇರೋ ಒಂದು ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು. ಸಹ ನಟಿ, ಇವರ ಜೊತೆಗೆ ನಟಿಸ್ತಾ ಇರ್ತಕ್ಕಂಥ ಸಹ ನಟಿ ಸಿನಿಮಾ ಶೂಟಿಂಗ್ ಸೆಟ್ ನಲ್ಲೇ ಇವರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು, ಸೇವಿಸಿ ಶೂಟಿಂಗ್ ಸೆಟ್ಗೆ ಬರ್ತಾ ಇದ್ರು ಅಂತ ಒಂದು ಆರೋಪವನ್ನ ಮಾಡಿದ್ರು. ಆ ಒಂದು ಆರೋಪದ ಬೆನ್ನಲ್ಲೇ ಪೊಲೀಸರು ಒಂದು ದಾಳಿಯನ್ನ ಮಾಡಿದ್ರು. ಶೈನ್ ಟಾಮ್ ಏನೋ ಒಂದು ತಂಗಿದಂತಹ ಒಂದು ಹೋಟೆಲ್ಗೆ ಅವರು ದಾಳಿಯನ್ನ ನಡೆಸ್ತಾರೆ. ಒಂದು ದಾಳಿ ನಡೆಸುವಂತ ಸುಳಿವಂತ ಸಿಕ್ಕಿದಂತ ಸಂದರ್ಭದಲ್ಲಿ ಶೈನ್ ಟಾಮ್ ಅವರು ಆ ಒಂದು ಹೋಟೆಲ್ನಿಂದ ಬುಧವಾರ ರಾತ್ರಿ 11 ಗಂಟೆ ವೇಳೆಗೆ ಅವರು ಹೋಟೆಲ್ ನಿಂದ ಎಸ್ಕೇಪ್ ಆಗಿರ್ತಾರೆ. ಸೊ ಹಾಗಾಗಿ ಆ ಒಂದು ದೃಶ್ಯ ಕೂಡ ಈಗ CCTVಯಲ್ಲಿ ಕೂಡ ಸೆರೆ ಆಗಿರ್ತಕ್ಕಂಥದ್ದು. ಅವ್ರನ್ನ ವಶಪಡಿಸಿ ಎರ್ನಾಕುಲಂ ಪೊಲೀಸರು ವಶಪಡಿಸಿ ಈಗ ಸತತ 4 ಗಂಟೆಗಳ ಕಾಲ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆ ಬಳಿಕ ಈಗ ಅದು ಸಾಬೀತಾದಂತಹ ಸಂದರ್ಭದಲ್ಲಿ ಈಗ ಅವ್ರನ್ನ ಕೊಚ್ಚಿ ಪೊಲೀಸರು ಈಗ ವಶಕ್ಕೆ ಈಗ ಬಂಧಿಸಿರತಕ್ಕಂಥದ್ದು. ಸೊ ಡ್ರಗ್ಸ್ ಸೇವನೆ ಸೇವಿಸ್ತಾ ಇರ್ತಕ್ಕಂಥದ್ದು ಆ ಒಂದು ಆರೋಪ ಏನ್ ಕೇಳಿದ್ರೆ ಈಗ ಅದು ಗಂಭೀರವಾಗಿರ್ತಕ್ಕಂಥದ್ದು. ಜೊತೆಗೆ ಅದು ಸಾಬೀತಾಗಿರೋ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ಶೈನ್ ಟಾಮ್ ಚಾಕೋ ಅರೆಸ್ಟ್ ಆಗಿರುವಂಥದ್ದು ಇದೇ ಮೊದಲಲ್ಲ. 2015ರಲ್ಲೂ ಕೂಡ ಇದೇ ರೀತಿ ಡ್ರಗ್ಸ್ ಅನ್ನು ಸೇವಿಸಿ ಪೊಲೀಸರ ಅತಿಥಿಯಾಗಿದ್ರು. ಮೊನ್ನೆ ಅಷ್ಟೇ ಈ ಕೇಸ್ನಲ್ಲಿ ಖುಲಾಸೆ ಕೂಡ ಆಗಿದ್ರು. ಈಗ ಮತ್ತೊಂದು ಗಂಭೀರ ಆರೋಪ, ಮತ್ತೊಮ್ಮೆ ಅರೆಸ್ಟ್ ಆಗುವಂತಹ ಕೆಲಸ ಆಗಿದೆ.